ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಡ್ಯೂಟಿ ಮುಗಿಸಿ ಇವಾಗಷ್ಟೇ ಬಂದೆ. ಫೇಸಲ್ಲಿ ಫುಲ್ಲು ಟೈರ್ಡ್ನೆಸ್ ಕಾಣ್ತಾ ಇರ್ಬೋದು. ಒಂದು ಡ್ಯೂಟಿ ಮುಗಿಸಿದ ತಕ್ಷಣ ಬಂದ ತಕ್ಷಣ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ, ನೀವೇ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನರ್ಸ್ ಆ್ಯಂಡ್ ಡಾಕ್ಟರ್ ಮಿಸ್ಟೇಕಿಂದ ಒಂದು ಪೇಷಂಟ್ ಅವ್ರ ಜೀವನ ಕಳ್ಕೋಬೇಕಾದ ಒಂದು ಏನು ಹೇಳೋದು ಒಂದು ಪರಿಸ್ಥಿತಿ ಆಯಿತು ಸೌದಿಲಿ. ಸೊ ಈಜಿಪ್ಷಿಯನ್ ಡಾಕ್ಟರು ಆ್ಯಂಡ್ ಕೇರಳ ನರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಪೆನಾಲ್ಟಿ ಹಾಕಿದ್ದಾರೆ. ಏನೇ ಪೆನಾಲ್ಟಿ ಹಾಕಿದ್ರೂ ಸಮೇತ ಆ ಜೀವನ ನಮಗೆ ತಿರುಗಿಸಿ ಕೊಡಲಿಕ್ಕಾಗಲ್ಲ. ಸೊ ಸರ್ಜರಿಗೆ ಹೋಗಬೇಕಾಗಿದ್ದ ಪೇಷಂಟ್ ಅವರಿಗೆ ಪ್ರೀ ಮೆಡಿಕೇಷನ್ ಕೊಡಬೇಕಾದ್ರೆ ಇವರು ಅವ್ರದ್ದು ಅಲರ್ಜಿಕ್ ಹಿಸ್ಟ್ರಿನ ಚೆಕ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅದರಿಂದಾಗಿ ಪೇಷಂಟ್ ಅವರು ಪ್ರಾಣನೇ ಕಳ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂದಿದೆ. ನಿಮಗೆ ಗೊತ್ತು ಸೌದಿ ಲಾ ಫುಲ್ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್. ಎಲ್ಲಿಯಾದರೂ ಸಮೇತ ನಮಗೆ ಸ್ಟ್ರಿಕ್ಟ್ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಗೊತ್ತು ತುಂಬ ಸ್ಟ್ರಿಕ್ಟ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ನರ್ಸಸ್ ಆಗಿ ವರ್ಕ್ ಮಾಡ್ತಿರೋ ಯಾವುದೇ ಕಂಟ್ರಿಯವರಾಗಲಿ, ಇಂಡಿಯಾದವರೇ ಆಗಲಿ, ಬೇರೆ ಕಂಟ್ರಿಯವರೇ ಆಗಲಿ, ಇಲ್ಲ ಇಂಡಿಯಾದಲ್ಲಿರೋ ಡಿಫ್ರೆಂಟ್ ಸ್ಟೇಟ್ ಅವರಾಗಲಿ, ಪ್ಲೀಸ್ ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ನಮಗೆ ಎಷ್ಟೇ ಪ್ರೆಷರ್ ಇದ್ದರೂ ನಾವು ವರ್ಕಿಗೆ ಬಂದಮೇಲೆ 100% ನಾವು ವರ್ಕ್ ಮಾಡಬೇಕು. ಯಾವುದೇ ಫ್ಯಾಮಿಲಿ ಸಿಚುವೇಶನ್ಸ್ ಆಗಲಿ, ವರ್ಕರ್ಸಿಂದ ಒಂದು ಸ್ಟ್ರೆಸ್ ಆಗಲಿ, ಯಾವುದೇ ಸ್ಟ್ರೆಸ್ ಇರಲಿ, ಆದರೆ ನಾವು ಅದನ್ನ ನಮ್ಮ ಡ್ಯೂಟಿಲಿ ನಾವು ಅದನ್ನ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಈ ಥರ ಮಿಸ್ಟೇಕ್ ಆಗಿದೆ. ಸೊ ಈ ಸಮಯದಲ್ಲಿ ನಾವು ಅವ್ರನ್ನ ಬ್ಲೇಮ್ ಮಾಡ್ತಾ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿನೂ ನಾವು ನೋಡಬೇಕಾಗುತ್ತೆ. ಸೊ ನಾನು ಕಲೆಕ್ಟ್ ಮಾಡಿದ ಏನು ಮಾಡೋದು ಇನ್ಫಾರ್ಮೇಷನಲ್ಲಿ ನನಗೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ನರ್ಸಸ್ ಅಸೋಸಿಯೇಷನ್ನು, ಸೌದಿಲಿರೋ ನರ್ಸಸ್ ಅಸೋಸಿಯೇಷನ್ ಮತ್ತು ನಮ್ಮ ಇಂಡಿಯನ್ ಎಂಬಸಿ ಅವರು ಇದರಲ್ಲಿ ಇನ್ವಾಲ್ವ್ ಆಗಿ ಅವ್ರನ್ನ ಏನು ಮಾಡೋದು ಸ್ವಲ್ಪ ಮನಿ ಪೆನಾಲ್ಟಿ ಹಾಕಿದಾರಲ್ವ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ವಿಡಿಯೋ ನಾನು ಮಾಡ್ತಿರೋ ಕಾರಣ, ಪ್ಲೀಸ್ ಬಿಫೋರ್ ನೀವು ಊರಿಂದ ಬರೋಕ್ಕಿಂತ ಮುಂಚೆ, ಕರ್ನಾಟಕದಿಂದ ಆಗಲಿ ಫಾರಿನ್ ಕಂಟ್ರಿಯಿಂದ ಬರೋಕ್ಕಿಂತ ಮುಂಚೆ ನಿಮ್ಮ ಮೈಂಡ್ನ ನೀವು ಫ್ರೆಶ್ ಆಗಿ ಇಟ್ಕೊಂಡು ಬನ್ನಿ. ಹಾಗೆ ಡ್ಯೂಟಿ ಮಾಡಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಈ ಮಿಸ್ಟೇಕ್ ಇನ್ನೊಂದ್ಸಲಿ ಆಗದೇ ಇರಲಿ ಅಂತ ನಾನು ಪ್ರೇಯರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.